ಆತ್ಮೀಯರೇ, MS ಚಾನಲ್ಗೆ ಸುಸ್ವಾಗತ. MS ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಕೆಳಗೆ ಕಾಣುವ ಬೆಲ್ ಐಕನನ್ನು ಒತ್ತಿ ಎಲ್ಲ ವಿಡಿಯೋಗಳನ್ನು ನೋಡಿ ಆನಂದಿಸಿ. ಆತ್ಮೀಯ ಸ್ನೇಹಿತರೆ, MS ಚಾನಲ್ಗೆ ಸ್ವಾಗತ ಸುಸ್ವಾಗತ. ಪರಿಸರ ಪ್ರೇಮಿ ನಗರಸಭೆಯ CK ಬಾಬುರವರಿಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಹೃದಯಸ್ಪರ್ಶಿ ಸನ್ಮಾನ. ಚಿಂತಾಮಣಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಚಿಂತಾಮಣಿ ನಗರಸಭೆಯ ಪ್ರಭಾರಿ ಆರೋಗ್ಯ ನಿರೀಕ್ಷಕರಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ CK ಬಾಬುರವರನ್ನು ಗೌರವಿಸಲಾಯಿತು. CK ಬಾಬುರವರು ಹಲವಾರು ವರ್ಷಗಳಿಂದ ನಗರ ಪ್ರದೇಶ ಸೇರಿದಂತೆ ವಿವಿಧೆಡೆಯಲ್ಲಿ ಗಿಡಮರಗಳನ್ನು ನೆಡುವ ಹಾಗೂ ರಕ್ಷಿಸುವ ಕಾರ್ಯದಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ. ಅಷ್ಟೇ ಅಲ್ಲದೆ ಅವರು ಈ ಹಿಂದೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿ ಕನ್ನಡಮ್ಮನ ಸೇವೆ ಮಾಡಿದ್ದಾರೆ. ಮಹಾನ್ ಪರಿಸರ ಪ್ರೇಮಿ ಹಾಗೂ ಕನ್ನಡ ಅಭಿಮಾನಿಯಾಗಿ ಇರುವ CK ಬಾಬುರವರ ನಿವಾಸಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು, ಕನ್ನಡಾಭಿಮಾನಿಗಳು, ಪರಿಸರ ಪ್ರೇಮಿಗಳು ತೆರಳಿ ಬಾಬುರವರ ಪ್ರಾಮಾಣಿಕ ಸೇವೆಯನ್ನು ಸ್ಮರಿಸಿ ಹೃದಯಸ್ಪರ್ಶಿಯಾಗಿ ಸನ್ಮಾನಿಸಿದರು. ಅವರ ಕುಟುಂಬ ವರ್ಗದವರು, ನೆರೆಹೊರೆಯವರು ಸಹ ಉಪಸ್ಥಿತರಿದ್ದರು. ಅವರೆಲ್ಲರೂ ಅವರಿಗೆ ಶುಭ ಹಾರೈಸಿದರು. ನಮ್ಮ ಆತ್ಮೀಯರು ಮತ್ತು ನಮ್ಮ ಚಿಂತಾಮಣಿ ನಗರಕ್ಕೆ ಚಿರಪರಿಚಿತರಾಗಿರ್ತಕ್ಕಂಥ CK ಬಾಬು ಅಣ್ಣರವರು ನಿವಾಸದಲ್ಲಿ ನಾವೆಲ್ಲ ಇವತ್ತು ಸೇರಿದ್ದೇವೆ. ಈ ಸಭೆಯ ಉದ್ದೇಶ ಏನಂದರೆ, ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಪ್ರತಿ ವರ್ಷವೂ ನಾವು ಈ ಪರಿಸರ ದಿನಾಚರಣೆಯನ್ನು ಆಚರಿಸುವುದರ ಮೂಲಕ ಈ ಪರಿಸರಕ್ಕೆ ಕೊಡುಗೆಯನ್ನು ನೀಡಿರ್ತಕ್ಕಂತಹ ತಮ್ಮ ಅಳಿಲು ಸೇವೆಯನ್ನು ಸಲ್ಲಿಸತಕ್ಕಂಥ ವ್ಯಕ್ತಿಗಳನ್ನು ಗುರುತಿಸಿ ಅವರನ್ನು ಅಭಿನಂದನೆ ಸಲ್ಲಿಸುವುದರ ಮೂಲಕ ನಾವು ಅವರ ಸೇವೆಯನ್ನು ಗುರುತಿಸುವಂತಹ ಕಾರ್ಯವನ್ನು ಮಾಡ್ತಾಯಿದ್ದೀವಿ. ಈ ದಿನ ನಾವು ನಮ್ಮ CK ಬಾಬು ಅಣ್ಣನವರನ್ನು ದಿನ ಈ ಪರಿಸರ ದಿನಾಚರಣೆಯ ದಿನ ಅವರನ್ನು ನಾವು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಅಭಿನಂದಿಸಬೇಕಂತಂದೆಲ್ಲ ಸಮಿತಿಯ ತೀರ್ಮಾನವಾದ ಒಂದು ತೀರ್ಮಾನದಿಂದ ಅವರ ಸ್ವಗೃಹಕ್ಕೆ ಬಂದು ಅವರನ್ನು ಈ ಪರಿಸರ ದಿನಾಚರಣೆಯ ದಿನ ಅವರು ಸಲ್ಲಿಸಿರುವಂತಹ ಅಳಿಲು ಸೇವೆಯನ್ನು ನಾವು ಸ್ಮರಿಸುತ್ತಾ ಅವರಿಗೆ ಈ ಒಂದು ಅಭಿನಂದನಾ ಸಮಾರಂಭವನ್ನು ಇಟ್ಕೊಂಡಿದ್ದೀವಿ. ಈ ಸಮಾರಂಭಕ್ಕೆ ಬಂದಿರತಕ್ಕಂಥ ಎಲ್ಲರನ್ನ ನಮ್ಮ ಜಾನಪದ ಕೋಗಿಲೆ ಮುಳ್ಳಳ್ಳಿ ನಂಜುಂಡೇಗೌಡರು ಎಲ್ಲರನ್ನ ಸ್ವಾಗತ ಮಾಡಬೇಕು ಅಂತ ಅವ್ರನ್ನ ನಾನು ಕೇಳ್ಕೊಳ್ತಾ ಇದ್ದೀನಿ. ನೆರೆದಿರ್ತಕ್ಕಂತಹ ಎಲ್ಲ ಸಹೃದಯ ಬಂಧುಗಳೇ, ಇವತ್ತೊಂದು ಅದ್ಭುತವಾಗಿರ್ತಕ್ಕಂಥ ಒಂದು ದಿನ, ಪರಿಸರ ದಿನಾಚರಣೆ. ಪರಿಸರ ನಾವು ಕಂಡಿರ್ತಕ್ಕಂಥ ಏನು ಕಾಣ್ತಾ ಇದ್ದೀವಿ ಎಲ್ಲ ಸಹ ಪರಿಸರನೇ. ನಾವು ಇಲ್ದಿದ್ರೆ ಪರಿಸರ ಇರುತ್ತೆ, ಪರಿಸರ ಇಲ್ದಿದ್ರೆ ನಾವು ಇರೋದಿಲ್ಲ. ಹಾಗೆಯೇ ಇವತ್ತು ವಿಶೇಷವಾಗಿರ್ತಕ್ಕಂತಹ ಒಬ್ಬ ಅದ್ಭುತವಾಗಿರ್ತಕ್ಕಂಥ ವ್ಯಕ್ತಿ, ಒಬ್ಬ ಆ ಒಂದು ಕ್ಷೇತ್ರದಲ್ಲಿ, ಪರಿಸರದ ಒಂದು ಕ್ಷೇತ್ರದಲ್ಲಿ ಅದ್ಭುತವಾಗಿರ್ತಕ್ಕಂಥ ಒಂದು ಕೆಲಸವನ್ನು ಮಾಡಿಕೊಂಡು ಈ ಚಿಂತಾಮಣಿ ನಗರವನ್ನು ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಹೋಗ್ತಾ ಇರ್ತಕ್ಕಂಥ ಎಲ್ಲರ ಒಂದು ಜನರಲ್ಲಿ ಅನಾನರಾಗಿರ್ತಕ್ಕಂತಹ ಒಂದು ಪ್ರೀತಿಯ ಒಂದು ಹೃದಯದಲ್ಲಿ ಸ್ಥಾನವನ್ನು ಕಲಿಸಿರ್ತಕ್ಕಂಥ ಬಾಬಣ್ಣವ್ರಿಗೆ ಈ ಒಂದು ಕಾರ್ಯಕ್ರಮ ಬಹಳ ಔಚಿತ್ಯಪೂರ್ಣವಾಗಿರ್ತಕ್ಕಂಥದ್ದು. ಈ ಒಂದು ಕನ್ನಡ ಸಾಹಿತ್ಯ ಪರಿಷತ್ನಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಮೊಟ್ಟ ಮೊದಲನೇದಾಗಿ ಈ ಅಭಿನಂದನೆಗೆ ಅರ್ಹರಾಗಿರ್ತಕ್ಕಂತಹ ಬಾಬಣ್ಣವ್ರಿಗೆ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲರ ಪರವಾಗಿ ಸಹ ನಾವು ಸುಸ್ವಾಗತವನ್ನು ಬಯಸ್ತೇವೆ. ಈ ಒಂದು ಕಾರ್ಯಕ್ರಮ ಹೇಗೆ ಮಾಡಿದರೆ ಹೇಗೆ ಇರಬೇಕು, ಹೇಗೆ ಮಾಡಬೇಕು ಅನ್ನತಕ್ಕಂತಹದ್ದನ್ನು ನಿರ್ಧರಿಸಿ ಬಹಳ ಔಚಿತ್ಯವಾಗಿ ಒಳ್ಳೆಯ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇರ್ತಕ್ಕಂತಹ ಈ ಒಂದು ಪರಿಷತ್ತಿನ ಅಧ್ಯಕ್ಷರಾಗಿರ್ತಕ್ಕಂತಹ NV ಶ್ರೀನಿವಾಸ ಸರ್ಗೆ ನಾವು ಹೃದಯಪೂರ್ವಕವಾದ ಸುಸ್ವಾಗತವನ್ನು ಬಯಸ್ತೇವೆ. ಅದೇ ರೀತಿಯಲ್ಲಿ ಕಾರ್ಯದರ್ಶಿಯಾಗಿರ್ತಕ್ಕಂತಹ ಲಕ್ಷ್ಮಣ್ ಸರ್ ಅವರು ಈ ಒಂದು ಎಲ್ಲ ಒಂದು ಸಹಕಾರವನ್ನು ಕೊಟ್ಟು ಇಲ್ಲಿ ಇದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಅವ್ರಿಗೂ ಸಹ ನಾವು ಸುಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಹಾಗೆ ಗೌರವಾಧ್ಯಕ್ಷರು ಆಗಿರ್ತಕ್ಕಂತಹ ನಮ್ಮ ಸಾರು ಮಂಜುನಾಥ್ ಸಾರು ಇದ್ದಾರೆ. ಮಂಜುನಾಥ್ ಸಾರ್ಗೆ ನಾವು ಹೃದಯಪೂರ್ವಕ ಸುಸ್ವಾಗತವನ್ನು ಬಯಸ್ತಾ ಇದ್ದೀವಿ. ನಗರದ ಅಧ್ಯಕ್ಷರಾಗಿರ್ತಕ್ಕಂತಹ ಸಾರು ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಕನ್ನಡಾಭಿಮಾನಿಗಳು ಎಲ್ಲರಿಗೂ ಸಹ ಸೇರಿ ನಾವು ಹೃದಯಪೂರ್ವಕ ಸುಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಈ ಒಂದು ಕುಟುಂಬ ವರ್ಗಕ್ಕೂ ಸಹ ನಾವು ಸುಸ್ವಾಗತವನ್ನು ಬಯಸ್ತಾ ಇದ್ದೀವಿ.
ಕಾಡು ಬೆಳೆಸಿರಣ್ಣ, ನೀವು ನಾಡ ಉಳಿಸಿರಣ್ಣ. ಮರಗಿಡ ಪಕ್ಷಿಗಳ ಉಳಿಯುವಾಗಿ ನೀವು ಮರಗಿಡ ಬೆಳೆಸಣ್ಣ, ನೀವು ಮರಗಿಡ ಬೆಳೆಸಣ್ಣ. ನಾಡ ಉಳಿಸಿರಣ್ಣ, ನೀವು ನಾಡ ಉಳಿಸಿರಣ್ಣ. ಹಸಿರು ಉಳಿದರೆ ಮನಸ್ಸು ಉಳಿಯನು, ಇಲ್ಲದೆ ಹೋದರೆ ಪ್ರಾಣ ಪಕ್ಷಿಯು ಕಳೆದು ಹೋಗುತ್ತಣ್ಣ. ಮರಗಿಡ ಬೆಳೆಸಣ್ಣ, ನೀನು ಮರಗಿಡ ಬೆಳೆಸಣ್ಣ. ಮರಗಿಡ ಬೆಳೆಸಣ್ಣ, ನೀನು ಮರಗಿಡ ಬೆಳೆಸಣ್ಣ. ಹಾಗೆ ಹಸಿರೇ ಉಸಿರು ಅಂತ ಹೇಳ್ತಾ ನಾವೆಲ್ಲರೂ ಸಹ ಮರಗಿಡಗಳನ್ನು ಬೆಳೆಸ್ತಾ ಏನು ನಮ್ಮ ಸುತ್ತಮುತ್ತ ಇರ್ತಕ್ಕಂತಹ ಕಾಡು ಬೆಟ್ಟ ನದಿ ಹಳ್ಳ ಇವೆಲ್ಲ ಸಹ ನಮ್ಮ ಸಂಪತ್ತು, ಅದನ್ನು ಉಳಿಸಬೇಕು ಅಂತ ಹೇಳ್ತಾ ನನ್ನ ಸ್ವಾಗತ ಮಾತನ್ನು ಮುಗಿಸ್ತಾ ಇದ್ದೀನಿ. ಈ ಕಾರ್ಯಕ್ರಮದ ರೂಪುರೇಷೆಗಳನ್ನು ಕುರಿತು ನನ್ನ ಚಿಂತಾಮಣಿ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಎನ್ ವಿ ಶ್ರೀನಿವಾಸರಾವರು ಸಂಕ್ಷಿಪ್ತ. ಮೊದಲನೇದಾಗಿ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಆದಂತಹ ನಮ್ಮ ಚಿಂತಾಮಣಿಯಲ್ಲಿ ಸಿ ಕೆ ಬಾಬು ಅಲ್ಲ ಬಾಬಣ್ಣ ಅಂತಲೇ ಪರಿಚಿತರಾಗಿರುವಂತಹ ಸಿ ಕೆ ಬಾಬಣ್ಣ ಅವರೇ, ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳೇ, ಈ ಕುಟುಂಬದ ಸದಸ್ಯರುಗಳೇ, ಇವತ್ತು ನಾವಿಲ್ಲೊಂದು ಕಾರ್ಯಕ್ರಮ ಮಾಡ್ತಿರೋದು ವಿಶೇಷವಾಗಿದೆ. ನಾವೆಲ್ಲ ಮನೆ ಒಳಗೆ ಚೇರ್ಗಳ ಮೇಲೆ ಕೂತ್ಕೊಂಡು ಕಾರ್ಯಕ್ರಮ ಮಾಡ್ತಿದ್ವಿ, ಹೊರಗಡೆ ಕೂತ್ಕೊಂಡಿದ್ದೀವಿ. ಈ ಹಳ್ಳಿಗಳಲ್ಲಿ ಮದುವೆಗಳ ಸಂದರ್ಭದಲ್ಲಿ ಹೊಸಿಗೆ ಹಾಕಿದ್ರೆ ಹೊರಗಡೆ ಹಿಂಗೆ ಕೂತ್ಕೊಳ್ಳೋದು, ಆಮೇಲೆ ಬೆಳದಿಂಗಳಲ್ಲಿ ಇದೇ ಥರ ಇರೋದು. ಆ ಥರ ಒಂದು ಪರಿಸರದ ಪ್ರಕೃತಿಯಲ್ಲಿ, ಪರಿಸರ ದಿನಾಚರಣೆ ದಿವಸ ಒಂದು ಪ್ರಕೃತಿಯಲ್ಲಿ ಈ ಥರ ಕೂತ್ಕೊಂಡಿರೋದು ನಿಜವಾಗ್ಲೂ ಸಹ ಈ ತಂಗಾಳಿಯಲ್ಲಿ ಒಂದು ವಿಶೇಷವಾದ ಅನುಭವವನ್ನು ಇಲ್ಲಿ ಕೊಡ್ತಾ ಇದೆ ನಮಗೆಲ್ಲ. ಹೀಗೆ ನಾವು ಈ ಹೇಳ್ತಾರೆ ಶ್ಲೋಕದಲ್ಲಿ, ವೃಕ್ಷೋ ರಕ್ಷಿತೋ ರಕ್ಷಿತಃ ಅಂತ. ನಾವು ಒಂದು ವೃಕ್ಷವನ್ನು ರಕ್ಷಿಸಿದರೆ ಅದು ನಮ್ಮನ್ನು ರಕ್ಷಿಸುತ್ತದೆ ಅಂತ. ಅದು ಇವತ್ತಿಗೆ ಪ್ರಸ್ತುತ ಕೂಡ ಇಂಥ ಒಂದು ಪರಿಸರ ದಿನಾಚರಣೆ ದಿವಸ ನಾವು ಬಾಬಣ್ಣ ಅವ್ರನ್ನ ಹಿಂದಿನ ವರ್ಷ ಸಮಾನ ಮನಸ್ಕರು ಬಂದು ಇಲ್ಲಿ ಸೇರಿ ನಾವು ಒಂದು ಸನ್ಮಾನವನ್ನು ಮಾಡಿದ್ವಿ, ಸಾಹಿತ್ಯ ಪರಿಷತ್ತಿಂದ ಮಾಡಿರಲಿಲ್ಲ. ಈ ಸಾರಿ ಮತ್ತೆ ನಾವು ಒಂದು ನಮ್ಮ ಸಾಹಿತ್ಯ ಪರಿಷತ್ತಿನ ಒಂದು ಸಭೆಯಲ್ಲಿ ನಾವು ಈ ಸಾರಿ ಪರಿಸರ ದಿನಾಚರಣೆ ಜೂನ್ 5ನೇ ತಾರೀಕು ಪರಿಸರ ದಿನಾಚರಣೆ ದಿವಸ ನಮ್ಮ ಚಿಂತಾಮಣಿಯಲ್ಲಿ ಎಲ್ಲರ ಬಾಯಲ್ಲೂ ಜೊತೆಗೆ ದೂರವಾಣಿ ಕರೆಗೆ ತಕ್ಷಣ ಸ್ಪಂದಿಸುವಂಥ ಒಬ್ಬ ಅಧಿಕಾರಿ, ಇದು ಎಲ್ಲರ ಬಾಯಲ್ಲೂ ಬರೋದು. ನಾನು ವೈಯಕ್ತಿಕವಾಗಿ ಏನು ಹೇಳ್ತಿಲ್ಲ, ಎಲ್ಲರ ಬಾಯಲ್ಲೂ ತಕ್ಷಣ ಸ್ಪಂದಿಸೋದು. ಇಲ್ಲ ಅವಾಗ ಮಾಡಿಲ್ಲ, ಅವಾಗ ತೆಗಿಲಿಲ್ವ, ಮತ್ತೆ ಆದರೂ ಅವ್ರನ್ನ ಫೋನ್ ಮಾಡಿ ಸಮಸ್ಯೆ ಕೇಳೋದು, ಸಮಸ್ಯೆಗೆ ಆ ತಕ್ಷಣಕ್ಕೆ ಸ್ಪಂದಿಸುವಂತಹ ನಾನು ಕಂಡಂಥ ಏಕೈಕ ಅಧಿಕಾರಿ ನಮ್ಮ ಬಾಬಣ್ಣ ಅವರು ಅಂದರೆ ತಪ್ಪಾಗಲಾರದು. ಇದು ನನ್ನ ವೈಯಕ್ತಿಕವಾಗಿ ಅನುಭವಕ್ಕೂ ಬಂದಿದೆ, ನಾನು ಬೇರೆಯವ್ರ ಕಡೆಯಿಂದನೂ ತಿಳ್ಕೊಂಡಿರೋಂಥ ಮಾತಿದು. ಹಾಗಾಗಿ ಇದು ಸೂಕ್ತವಾಗಿಯೇ ಈ ಒಂದು ಕಾರ್ಯಕ್ರಮದ ಒಂದು ಶ್ರೇಯಸ್ಸು ಅವ್ರಿಗೆ ಸಲ್ಲಬೇಕು ಅಂತ ಈ ಸಂದರ್ಭದಲ್ಲಿ ಅಂತ ಅವರು ಕಾರ್ಯವೈಖರಿಯಿಂದಾಗಿ ನಮ್ಮನ್ನು ಇಲ್ಲಿ ಸೇರಿಸಿದ್ದಾರೆ. ನಾವು ಅವ್ರಿಗೆ ಸನ್ಮಾನ ಮಾಡೋಕ್ಕೆ ಬಂದಿಲ್ಲ, ಅವ್ರು ನಮ್ಮನ್ನು ಇಲ್ಲಿ ಕರೆಸ್ಕೊಂಡಿದ್ದಾರೆ ಪರಿಸರ ಮೂಲಕ. ಹಾಗಾಗಿ ಬಾಬಣ್ಣ ಅವ್ರಿಗೆ ನಾನು ಅಭಿನಂದನೆಗಳನ್ನು ತಿಳಿಸ್ತೀವಿ. ಈ ಪರಿಸರ ಅನ್ನೋದು ಮಾನವನ ಬದುಕಿನ ಅವಿಭಾಜ್ಯ ಅಂಗ. ಪರಿಸರ ಅನ್ನೋದು ಮಾನವನ ಬದುಕಿನ ಅವಿಭಾಜ್ಯ ಅಂಗ ಮತ್ತು ಆಧಾರವಾಗಿದೆ. ಈ ಗಾಳಿ, ನೀರು, ಬೆಳಕು, ಮರಗಳು, ಈ ಜೀವಜಾಲಗಳು ಸೇರಿ ಪರಿಸರವನ್ನು ನಿರ್ಮಿಸ್ತದೆ. ಈ ಪರಿಸರವನ್ನು ನಾವಿವತ್ತು ಉಳಿಸುವಂಥ ಕೆಲಸ ಮಾಡಬೇಕು. ಯಾಕಂದರೆ ನಾವು ಹಾಳು ಮಾಡ್ತಾ ಇದ್ದೀವಿ, ಅದನ್ನು ಉಳಿಸುವಂಥ ಕೆಲಸ ಮಾಡಬೇಕು. ಈ ಪ್ರತಿ ವರ್ಷ ಜೂನ್ 5ನೇ ತಾರೀಕು ಪರಿಸರ ದಿನಾಚರಣೆಯನ್ನು ಮಾಡ್ತಾಯಿದ್ದೀವಿ. ಆ ಪರಿಸರ ದಿನಾಚರಣೆ ದಿವಸ ಗಿಡ ನೆಡಬೇಕು, ಮರ ನೆಡಬೇಕು. ಮನೆಗೊಂದು ಮರ ಊರಿಗೊಂದು ವನ ಸ್ಲೋಗನ್ಗಳ ಥರ, ಘೋಷಣೆ ಥರ ನಾವು ಮಾತಲ್ಲಿ ಹೇಳ್ತಾ ಇದ್ದೀವಿ, ಅದು ಕೃತಿಯಲ್ಲಿ ಇವತ್ತು ತರಬೇಕಾಗಿದೆ. ಯಾಕಂದರೆ ಇವತ್ತು ಪರಿಸರ ಇಲ್ಲ ಅಂದರೆ ನಮಗೆ ಉಳಿಗಾಲವೇ ಇಲ್ಲ. ಇವಾಗ ನಾವು ಪರಿಸರವನ್ನು ಹಾಳು ಮಾಡ್ತಾ ಇರೋದ್ರಿಂದ ನಮ್ಮ ಮುಂದಿನ ಪೀಳಿಗೆಗೆ ನಾವು ತುಂಬ ತೊಂದರೆಗಳನ್ನು ಕೊಟ್ಟೋಗುವಂಥ ಪರಿಸ್ಥಿತಿಯಲ್ಲಿ ನಾವು ಇರೋದ್ರಿಂದ ಮುಂದಿನ ಪೀಳಿಗೆ ಏನಾದರೂ ಉಳ್ಕೋಬೇಕಾದ್ರೆ ಇವತ್ತು ನಾವು ಗಿಡ ಮರಗಳನ್ನು ನೆಡಬೇಕು, ನೀರನ್ನು ಮಿತವಾಗಿ ಬಳಸಬೇಕು, ಪ್ಲಾಸ್ಟಿಕ್ಕನ್ನು ನಾವು ತ್ಯಜಿಸಬೇಕು, ಕಸ ವಿಲೇವಾರಿಯನ್ನು ಸೂಕ್ತ ರೀತಿಯಲ್ಲಿ ಮಾಡಬೇಕು. ಈಗ ನಮ್ಮ ನಗರಸಭೆಯಲ್ಲಿ ಪ್ರತಿ ಮನೆಗೂ ಸಹ ಕಸನ ತಗೊಳ್ಳೋಗುವಂಥ ವಾಹನಗಳು ಬರ್ತಾ ಇದ್ದಾವೆ. ಆದ್ರೂ ನಾವು ನಮ್ಮ ನಗರದ ಕೆಲವು ಭಾಗದಲ್ಲಿ ವಿದ್ಯಾವಂತರು ಬೆಳಗ್ಗೆನೆ ಕವರ್ಗಳಲ್ಲಿ ತರೋದು ಬಿಸಾಕ್ಬಿಟ್ಟು ಹೋಗೋದು. ರಂಗೋಲಿಗಳಾಗ್ತಾರೆ, ನಗರಸಭೆ ಸಿಬ್ಬಂದಿಯವರಲ್ಲಿ ಕಾವಲು ಇರ್ತಾರೆ, ಮತ್ತು ಗಿಡ ನೆಡ್ತಾರೆ. ಆದರೂ ಸಹ ಕವರ್ಗಳಲ್ಲಿ ತಂದು ರಸ್ತೆಯಲ್ಲಿ ಬಿಸಾಕ್ ಹೋಗ್ತಾರೆ. ಇದನ್ನ ಮಾಡ್ತಿರೋದು ವಿದ್ಯಾವಂತರು ಮಾತ್ರ. ಎಲ್ಲವ ಮರೆತು ಜೈಮಾಯಂದೆನ್ನು ಭವದಿ ಭವಣೆಗಳೆಲ್ಲವ ಮರೆತು
ಜೈ ಮಾಯಂದೆನ್ನು ಪಾಪದ ರಾಶಿಗೆ. ಶಿಕ್ಷಕರಾದಂಥ ವಿಶ್ವನಾಥ್ ಸರ್ ಅವರು ಅತ್ಯುತ್ತಮ ಗೀತೆಯನ್ನು ನಮ್ಮ ಮುಂದೆ ಸಾದರಪಡಿಸಿದ್ದಾರೆ. ಅವರಿಗೆ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳು. ಬನ್ನಿ. ನಮ್ಮ ಕನ್ನಡ ಸ್ವಲ್ಪ ಹೋಗಿ ಸರ್ ಇನ್ನೂ ಹೋಗಿ. ಒಳ್ಳೆಯ ಸುದಿನ ಇವತ್ತು. ಪರಿಸರ ದಿನಾಚರಣೆ ಅಂಗವಾಗಿ ಇವತ್ತು ಸಾಹಿತ್ಯ ಪರಿಷತ್ತಿನಿಂದ ಒಂದು ಒಳ್ಳೆಯ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇದಕ್ಕೆ ಕೇಂದ್ರ ಬಿಂದುಗಳಾದ ಸಿ.ಕೆ. ಬಾಬುರವರ ನೇತೃತ್ವದಲ್ಲಿ ಅವರ ಗೃಹ ನಿವಾಸದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಅವರು ಕೆಲಸದಲ್ಲಿ ಬಹಳ ನಿಷ್ಠಾವಂತರು. ನಮ್ಮ ಬಡಾವಣೆಯಲ್ಲಿ, ನಗರಸಭೆಯಲ್ಲಿ ಎಲ್ಲ ಕಡೆನೂ ಅವ್ರಿಗೆ ಮಾತಾಡೋಂಗಿಲ್ಲ. ಇದ್ರ ಮೇಲು ಉಸ್ತುವಾರಿ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ ಅಂತ ಹೇಳಿದ್ರೆ, ಆ ಪಾರ್ಕಲ್ಲಿ, ಉದ್ಯಾನವನದಲ್ಲಿ ಎಷ್ಟು ಸೊಗಸಾಗಿ ಅವ್ರ ಕುಟುಂಬ, ಅವ್ರ ತಾಯಿ ಆಗಲಿ, ಅವ್ರ ಶ್ರೀಮತಿ ಅವರಾಗಲಿ, ಅವ್ರ ಮಕ್ಕಳಾಗಲಿ, ಅವ್ರ ದೊಡ್ಡಮ್ಮ ಆಗಲಿ, ಪ್ರತಿಯೊಬ್ಬರೂ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ ಅಂತ ಹೇಳಿದ್ರೆ ಅದು ಹೇಳ್ಕೊಳ್ಳೋಕ್ಕೆ ನಮಗೆ ಅಸಾಧ್ಯ ಆಗುತ್ತೆ. ಪಕ್ಕದಲ್ಲಿ ಮನೆ ನಿವೇಶ ತಗೊಂಡು ಮನೆ ಕಟ್ಟಿದ್ರು, ಭಾಳ ಸಂತೋಷದ ವಿಷಯ. ಆದರೆ ಈ ಉದ್ಯಾನವನದ ಉಸ್ತುವಾರಿಯನ್ನು ಭಾಳ ಚೆನ್ನಾಗಿ ನೋಡ್ಕೊಳ್ತಾರೆ. ಬೆಳಗ್ಗೆ ಹೋಗೋವಾಗ ಒಂದು ಸರ್ತಿ, ಮಧ್ಯಾಹ್ನ ಊಟಕ್ಕೆ ಬಂದಾಗ, ಸಾಯಂಕಾಲ, ರಾತ್ರಿ ನಾವು ವಾಕ್ ಮಾಡ್ತಾ ಇರ್ತೀವಿ. ಎಷ್ಟು ಜನ ವಾಕ್ ಮಾಡ್ತಾರೆ ಇಲ್ಲಿ, ಯಾರ್ಯಾರು ವಾಕ್ ಮಾಡ್ತಾರೆ, ಯಾರು ಬಂದಿರ್ತಾರೆ, ಆಮೇಲೆ ಎಷ್ಟು ನಾಜೂಕು ಇರಬೇಕು ಅಂತ ಹೇಳ್ಬಿಟ್ಟು ಆಮೇಲೆ ಬಹಳ ಚೆನ್ನಾಗಿ ನೋಡ್ಕೊಳ್ತಾರೆ ಅದನ್ನು. ಆ ಹೆಮ್ಮೆ ನಿಜವಾಗಿ ಅವ್ರ ಕುಟುಂಬ ವರ್ಗದವರಿಗೆ ಅವರಿಗೆ ಸಲ್ಲಬೇಕಾಗಿತ್ತು. ಇವತ್ತು ಚಿಕ್ಕಬಳ್ಳಾಪುರದಲ್ಲೂ ಕೂಡ ನಗರಸಭೆಯಲ್ಲಿ ಕೆಲಸ ಮಾಡಿ ಅವರು ಒಳ್ಳೆಯ ಹೆಸರನ್ನು ಪಡೆದಿದ್ದಾರೆ. ಪರಿಸರ ದಿನಾಚರಣೆಯ ಶುಭಾಶಯಗಳು. ಈ ಪರಿಸರ ದಿನಾಚರಣೆಯ ಶುಭಾಶಯಗಳು ಹಾಗೂ ಈ ಮುಸ್ಸಂಜೆಯ ಹೊತ್ತಿನಲ್ಲಿ ಈ ಪರಿಸರವನ್ನು ಸಂರಕ್ಷಣೆ ಮಾಡತಕ್ಕಂತಹ ನಮ್ಮ ಗಣ್ಯ ವ್ಯಕ್ತಿಗಳು ಯಾರಿದ್ದಾರೋ ಅವರನ್ನು ನಾವು ನೆನೆಸ್ತಾ ಇರೋದು ತುಂಬ ತುಂಬ ಸಮಾಧಾನಕರವಾಗಿದೆ. ಹಾಗೂ ನಮ್ಮೆಲ್ಲರಿಗೂ ಈ ಥರ ವ್ಯಕ್ತಿಗಳು ಸಿಕ್ಕಿ ನಾವು ಕನ್ನಡ ಸಾಹಿತ್ಯ ಪರಿಷತ್ತಿಂದ ಈ ಥರ ನಾವು ಗುರುತಿಸಿ ಅವರನ್ನು ಈ ಥರ ನಾವು ಹುಮ್ಮಸ್ಕೊಟ್ರೆ ಅವರು ಇನ್ನು ಎಲ್ಲರೂ ಪರಿಸರವನ್ನು ಉಳಿಸಿ ಬೆಳೆಸಿ ಒಳ್ಳೆಯ ಆರೋಗ್ಯಕರವಾದ ಪರಿಸರವನ್ನು ಮಾಡಲಿ ಅಂತಂದ್ಬಿಟ್ಟು ಮರ ಊರಿಗೊಂದು ಬಣ, ಉಸಿರಿಗಾಗಿ ಪರಿಸರ ಉಳಿಸೋಣ, ಅಳಿದರೆ ಕಾಡು ಅಳುವುದು ನಾಡು, ಕಾಡಿನ ಹಸಿರು ನಮ್ಮೆಲ್ಲರ ಉಸಿರು, ಕಾಡಿದ್ದರೆ ನಾವಿಲ್ಲಿ ಕಾಡಿಲ್ಲದೆ ನಾವಿಲ್ಲಿ, ಕಡಿದರೆ ಮರ ಬರುವುದು ಬರ, ಪರಿಸರವಿದ್ದರೆ ಸಂಸಾರ ಇದೇ ಸೃಷ್ಟಿಯ ಸಾರ, ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ, ಪರಿಸರ ನಾಶ ಮನೆಕುಲದ ಸರ್ವನಾಶ. ಇದು ಘೋಷಣೆಯ ವಾಕ್ಯಗಳು. ಎಲ್ಲರೂ ಪ್ರತಿಯೊಬ್ಬರು ಪರಿಸರವನ್ನು ನಾವು ಸಂರಕ್ಷಿಸೋಣ, ಒಳ್ಳೆಯ ಗಾಳಿ ಬೆಳಕನ್ನು ನಾವು ಎಲ್ಲರಿಗೂ ನಾವು ಕೊಡೋಣ ಅಂತಂದ್ಬಿಟ್ಟು ಈ ದಿನದ ಪರಿಸರ ದಿನಾಚರಣೆಯ ಘೋಷವಾಕ್ಯಗಳನ್ನು ಹೇಳಲು ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸುತ್ತೇನೆ. ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳಾಗಿರ್ತಕ್ಕಂಥ ಸರಸ್ವತಕ್ಕನವರಿಗೆ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳು. ಈಗ ನಮ್ಮ ಮೊರಾರ್ಜಿ ದೇಸಾಯಿ ಶಾಲೆಯ ಗಣಿತ ಶಿಕ್ಷಕರಾದಂಥ ಲಕ್ಷ್ಮೀ ದೇವಸಾರ್ ಅವರು ನಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ. ಅವರಿಗೆ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ಅನಂತ ಧನ್ಯವಾದಗಳು. ಈಗ ನಾನು ಒಂದು ಮನದಾಳದ ಮಾತನ್ನು ಹೇಳಬೇಕು. ಏನಪ್ಪ ಅಂದರೆ ಅದು ನಮ್ಮ ಜೀವನದಲ್ಲೇ ನೈಜವಾಗಿ ನಡೆದಂಥ ಘಟನೆ. ನಾನು ಈ ಒಂದು 2 ವರ್ಷದಿಂದ ಈ ಪಾರ್ಕಿಗೆ ಬರ್ತಾಯಿದ್ನಿ. ನಾನು ನಮ್ಮ ಮಕ್ಕಳನ್ನ ಕರ್ಕೊಂಬರೋದು, ಯಾಕೆಂದರೆ ನಮ್ಮ ಮಿಸ್ಸಸ್ ಎಕ್ಸಾಮ್ ಬರೀತಿದ್ರೆ ನಮ್ಮ ಮಕ್ಕಳನ್ನ ಇಲ್ಲಿ ಕರ್ಕೊಂಬಂದು ಆಟ ಆಡಿಸ್ತಾ ಇದ್ದಿತ್ತು. ಅವಾಗ ಮನಸ್ಸೆಲ್ಲ ಅನಿಸ್ತಿತ್ತು, ಏನಪ್ಪ ಅಂದರೆ ಯಾವ ಪುಣ್ಯಾತಂದ್ರು ಹಿಂಗೆ ಮೇಂಟೈನ್ ಮಾಡೋರಪ್ಪ ಈ ಕಾಂಕ್ರೀಟ್ ಕಾಡಿನೊಳಗೆ ಅಂತ ಅನಿಸ್ತಿತ್ತು. ಇವತ್ತು ನಿಜವಾಗ್ಲೂ ಶ್ರೀನಿವಾಸನ್ ಸರ್ ನಮಗೆ ಇಲ್ಲಿ ಕಾರ್ಯಕ್ರಮ ಇದೆ ಅಂತ ಗೊತ್ತು, ಆದರೆ ಈ ಪ್ಲೇಸಲ್ಲಿ ಇದೆ ಅಂತ ಗೊತ್ತಿಲ್ಲ.
ನನಗೆ ಅಕ್ಷರಶಃ ತುಂಬ ಮನಸ್ಸಿಗೆ ತುಂಬ ಸಂತೋಷ ಆಯಿತು. ಆಮೇಲೆ ಈ ಪಾರ್ಕ್ನ ರೂವಾರಿಗಳು ನಮ್ಮ ಕಣ್ಣೆದುರಿಗೆ ಬಂದಾಗಂತೂ ನಿಜವಾಗ್ಲೂ ನೋಡಿ ನಾವು ಮನಸ್ಸಲ್ಲಿ ಏನು ಯೋಚನೆ ಮಾಡ್ತಿರ್ತೀವಿ ಆ ಪುಣ್ಯಾತಂಬರು ಅಂತ ಅವ್ರನ್ನ ನೋಡೋ ಅಷ್ಟು ಸೌಭಾಗ್ಯ ನಮಗೆ ಸಿಕ್ತು. ಮತ್ತು ಪರಿಸರ ದಿನಾಚರಣೆ ನಮ್ಮ ದೇಶದಲ್ಲಿ ಇನ್ನಷ್ಟು ಸಾಕಷ್ಟು ಪರಿಸರದ ಬಗ್ಗೆ ನಾವು ಜಾಗೃತಿಯನ್ನು ವಹಿಸ್ಕೋಬೇಕಾಗಿದೆ. ಯಾಕೆಂದರೆ ಈಗ ಒಂದು ಇಂದಿನ ತಲೆಮಾರಿನ ಜನಗಳು ಏನಾದರೂ ಒಂದು ವೇಳೆ ಅವರು ಗಣಿಗಾರಿಕೆ ಮತ್ತೊಂದು ಬೆಟ್ಟ ಗುಡ್ಡ ಅವನ್ನೆಲ್ಲ ಕಡಿದು ವಿನಾಶದ ಅಂಚಿನಲ್ಲಿ ತಳ್ಳಿಬಿಟ್ಟಿದ್ರೆ ನಾವು ಈ ಥರ ಒಂದು ಸುಂದರವಾದಂಥ ವಾತಾವರಣನ ಅನುಭವಿಸೋಕೆ ಆಗ್ತಾನೇ ಇರಲಿಲ್ಲ. ಈಗ ಒಂದು ರಸ್ತೆ ಮಾಡುವಾಗ ಸಾವಿರಾರು ಮರಗಳನ್ನ ಕಡಿಯುವಂಥದ್ದು. ಇನ್ನೊಂದು ಪರಿಸರ ಅಂದರೆ ಬರೀ ಮರಗಳಷ್ಟೇ ಅಲ್ಲ, ಪರಿಸರದ ಜೊತೆಗೆ ಗಾಳಿ ಇದೆ, ಬೆಟ್ಟಗಳಿವೆ, ಗುಡ್ಡಗಳಿವೆ, ನದಿ, ಜರಿ ಇವನ್ನೆಲ್ಲವನ್ನು ನಾವು ಸಂರಕ್ಷಣೆ ಮಾಡಬೇಕಾದಂಥ ಜವಾಬ್ದಾರಿ ಸಿಕ್ಕಾಪಟ್ಟೆ ಇದೆ. ಹಂಗಾಗಿ ಆ ನಿಟ್ಟಿನಲ್ಲಿ ಮುಂದುವರಿತಿದ್ದಂತಹ ಬಾಬು ಸರ್ ಅವರಂಥವ್ರು ನಮಗೆ ಸಿಕ್ಕಿರುವಂಥದ್ದು ನಮ್ಮ ಸುಕೃತನೇ ಅಂದ್ಕೋಬೇಕು. ಯಾಕೆಂದರೆ ಪರಿಸರದ ಬಗ್ಗೆ ಆಸಕ್ತಿ ಬರುವಂಥದ್ದು ಕೆಲವು ಜನಗಳಿಗೆ. ಎಲ್ಲ ಮನುಷ್ಯನ ಮನಸ್ಸೇ ವಿನಾಶವನ್ನು ಡಿಸ್ಟ್ರಕ್ಟಿವ್ ಟೆಂಡೆನ್ಸಿನೇ ಜಾಸ್ತಿ ಇದೆ ಸೊಸೈಟಿನಲ್ಲಿ. ಹಂಗಿದ್ದಾಗ ಪರಿಸರದ ಒಂದು ಉದ್ಧಾರ ಮಾಡಬೇಕು, ಮುಂದಿನ ಪೀಳಿಗೆಗೆ ಇದನ್ನು ಮಾಡಬೇಕು, ಉಳಿಸ್ಬೇಕು, ಬೆಳೆಸಬೇಕು ಅನ್ನೋ ಒಂದು ಭಾವನೆ ಇರುವಂಥ ಸರ್ ಅವರು ನಮಗೆ ಸಿಕ್ಕಿರೋವಂಥದ್ದು ನಮ್ಮ ಸುಕೃತನೇ ಅಂತ ಭಾವಿಸ್ತೀನಿ. ನನಗೆ ಅವ್ರ ಈ ಕಾರ್ಯಕ್ರಮಕ್ಕೆ ಬಂದು ಅವ್ರನ್ನ ಸನ್ಮಾನ ಮಾಡಿದಂಥ ಕಾರ್ಯಕ್ರಮ ನನಗೆ ಮನಸ್ಸಿನಲ್ಲಿ ಬಹಳಷ್ಟು ಆಳವಾಗಿ ಬೇರೂರಿದೆ. ಮತ್ತು ಮುಂದೆ ಇದೆ ಈ ಖುಷಿ ಸಂತೋಷ ಮತ್ತೆ ಪುನರಾವರ್ತನೆ ಆಗಲಿ ಅಂತ ಕೇಳ್ಕೊಳ್ತಾ ಈ ಕಾರ್ಯಕ್ರಮಕ್ಕೆ ಮಾತಾಡೋದಕ್ಕೆ ಒಂದೆರಡು ಅವಕಾಶ ಮಾಡಿಕೊಟ್ಟಂಥ ಈ ಘನ ವೇದಿಕೆಗೆ ನಾನು ಆಭಾರಿಯಾಗಿದ್ದೀನಿ. ಪರಿಸರ ಪ್ರೇಮಿಗಳೇ, ಕನ್ನಡ ಅಭಿಮಾನಿಗಳೇ, ಮೊಟ್ಟ ಮೊದಲನೇದಾಗಿ ನಾನು ಮಹಾನ್ ಪರಿಸರ ಪ್ರೇಮಿ ಹಾಗೂ ಕನ್ನಡ ಅಭಿಮಾನಿಯಾಗಿರುವ ಚಿಂತಾಮಣಿ ನಗರಸಭೆಯಲ್ಲಿ ಪ್ರಭಾರಿ ಆರೋಗ್ಯ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇರುವಂತಹ ನನ್ನ ಆತ್ಮೀಯರು, ಜನಮೆಚ್ಚಿದ ಅಧಿಕಾರಿಯಾಗಿರುವಂತಹ ಬಾಬು ಅಣ್ಣನವರಿಗೆ ತಮ್ಮೆಲ್ಲರ ಪರವಾಗಿ ನಾನು ಮೊದಲನೇದಾಗಿ ಅಭಿನಂದನೆಗಳನ್ನು ಹೇಳಬಯಸ್ತೇನೆ. ಸಾಮಾನ್ಯವಾಗಿ ನವೆಂಬರ್ 1 ಮತ್ತು ಜೂನ್ 5ಕ್ಕೆ ಬಹಳಷ್ಟು ಜನ ಸೀಮಿತ ಆಗಿರ್ತಾರೆ, ಒಂದು ದಿನಕ್ಕೆ ಮಾತ್ರ. ನವೆಂಬರ್ 1ರಲ್ಲಿ ಕನ್ನಡ ರಾಜ್ಯೋತ್ಸವ ಇರೋದ್ರಿಂದ ಒಂದು ದಿನ ನೆನೆಸ್ಕೊಳ್ತಾರೆ. ಜೂನ್ 5ರಂದು ಅವತ್ತು ಪರಿಸರ ದಿನಾಚರಣೆ ಇರೋದ್ರಿಂದ ಅವತ್ತು ಮಾತ್ರ ಜೂನ್ 5ಕ್ಕೆ ಪರಿಸರ ದಿನಾಚರಣೆಯನ್ನು ಇಷ್ಟಪಡುವಂಥ ಜನರು ಬಹುತೇಕವಾಗಿ ತಾವೆಲ್ಲರೂ ಕಂಡಿದ್ದೀರಿ ಅಂತೇಳಿ ಭಾವಿಸ್ತೇನೆ. ಆದರೂ ನಾನು ಕಂಡಂಗೆ ಅದು ಕನ್ನಡ ರಾಜ್ಯೋತ್ಸವ ನವೆಂಬರ್ 1ಕ್ಕೆ ಸೀಮಿತ ಆಗಿಲ್ಲ, ಅದು ವರ್ಷವಿಡೀ ನಡಿಬೇಕು. ಜೂನ್ 5 ಪರಿಸರ ದಿನಾಚರಣೆ ಅದು ಒಂದು ದಿನಕ್ಕೆ ಸೀಮಿತವಾಗಬಾರ್ದು, ವರ್ಷ ಪೂರ್ತಿ ಆದರೂ ಕೂಡ ನಡಿಬೇಕು ಅಂತೇಳಿ ಆ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಭಾಷೆ ಮತ್ತು ಪರಿಸರದ ಸಂರಕ್ಷಣೆಗಾಗಿ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿರುವ ವ್ಯಕ್ತಿಗಳಲ್ಲಿ ಬಾಬು ಅವರು ಒಬ್ಬರು ಅಂತ ಹೇಳೋದಕ್ಕೆ ನಾನು ಬಹಳ ಸಂತೋಷ ಪಡ್ತಾ ಇದ್ದೇನೆ. ಈಗಾಗಲೇ ಅವರು ಕನ್ನಡ ಸಾಹಿತ್ಯ ಪರಿಷತ್ತಿನ ವಿವಿಧ ಒಂದು ಹುದ್ದೆಗಳಲ್ಲಿ ಕೂಡ ಕಾರ್ಯನಿರ್ವಹಿಸಿದ್ದಾರೆ. ಅವರ ಕ್ರಾಂತಿ ಹೆಂಗಿದೆ ಅಂತ ಹೇಳಿದ್ರೆ ಅದು ಮೌನ ಕ್ರಾಂತಿ. ಪರಿಸರದ ಏಳಿಗೆಯಲ್ಲೂ ಅಷ್ಟೇ, ಕನ್ನಡದ ಅಭಿವೃದ್ಧಿಯಲ್ಲಿ ಕೂಡ ಅಷ್ಟೇ. ಅವರು ಕನ್ನಡ ಪ್ರೇಮಿಗಳು ಆಗಿರೋದ್ರಿಂದ ಈ ಪರಿಸರ ದಿನಾಚರಣೆಯ ಒಂದು ಪಾವನ ದಿನದಂದು ಒಂದು ಕನ್ನಡ ಗೀತೆಯನ್ನು ಹಾಡೋದ್ರ ಮೂಲಕ ನಾನು ಅವರಿಗೆ ಗಾನ ನಮನವನ್ನು ಸಲ್ಲಿಸಲು ಬಯಸ್ತಾ ಇದ್ದೇನೆ. ಓ ಕನ್ನಡ ಕುಸುಮಗಳೇ, ಸುಂದರ ಪುಷ್ಪಗಳೇ, ಈ ಮಣ್ಣಲ್ಲಿ ಹುಟ್ಟಿ ಪರಿಮಳ ಬೀರಿಹ ಚಂದದ ಹೂಗಳೇ, ಚಂದದ ಹೂಗಳೇ, ಓ ಕನ್ನಡ ಕುಸುಮಗಳೇ, ಸುಂದರ ಪುಷ್ಪಗಳೇ, ಈ ಮಣ್ಣಲ್ಲಿ ಹುಟ್ಟಿ ಪರಿಮಳ ಬೀರಿಹ ಚಂದದ ಹೂಗಳೇ, ಚಂದದ ಹೂಗಳೇ, ಈ ಪುಣ್ಯದ ನಾಡಲ್ಲಿ ಹರಿಯುವ ನದಿಗಳು ಅಮೃತಧಾರೆಗಳು, ಅಮೃತಧಾರೆಗಳು, ಹಸಿರು ವನಗಳು ಶಿಲ್ಪಕಲೆಗಳು ನಾಡಿನ ಮುಕುಟಗಳು, ಈ ನಾಡಿನ ಮುಕುಟಗಳು, ಓ
ಕನ್ನಡ ಕುಸುಮಗಳೇ ಸುಂದರ ಪುಷ್ಪಗಳೇ ಸಾಧು ಸಂತರು ಪುಣ್ಯ ಪುರುಷರು ಜನಿಸಿಹರು ಇಲ್ಲಿ ಸಾಧು ಸಂತರು ಪುಣ್ಯ ಪುರುಷರು ಜನಿಸಿಹರು ಇಲ್ಲಿ ಜನಿಸಿಹರು ಇಲ್ಲಿ ಕವಿ ಪುಂಗವರು ಕಾವ್ಯದ ಕಂಪನ್ನು ಹರಡಿಹರು ಇಲ್ಲಿ ಹರಡಿಹರು ಇಲ್ಲಿ ಕನ್ನಡ ಭಾಷೆ ನುಡಿಯಲು ಚಂದ ಕನ್ನಡ ಲಿಪಿಯು ಬರೆಯಲು ಅಂದ ಕನ್ನಡ ಭಾಷೆ ನುಡಿಯಲು ಚಂದ ಕನ್ನಡ ಲಿಪಿಯು ಬರೆಯಲು ಅಂದ ಕನ್ನಡ ಕಾವ್ಯ ಮಕರಂದ ಕನ್ನಡ ಸೊಬಗು ಸಿರಿಗಂಧ ಹೋ ಕನ್ನಡ ಕುಸುಮಗಳೇ ಸುಂದರ ಪುಷ್ಪಗಳೇ ಈ ಮಣ್ಣಲ್ಲಿ ಹುಟ್ಟಿ ಪರಿಮಳ ಬೀರಿಹ ಚಂದದ ಹೂಗಳೇ ಚಂದದ ಹೂಗಳೇ ಕನ್ನಡ ಕಲಿತು ಈ ಮಣ್ಣಲ್ಲಿ ಬೆರೆತು ಕನ್ನಡ ಕಲಿತು ಈ ಮಣ್ಣಲ್ಲಿ ಬೆರೆತು ಆಗೋಣ ಪಾವನ ಇದುವೇ ಸಾರ್ಥಕ ಜೀವನ ಇದುವೇ ಸಾರ್ಥಕ ಜೀವನ ಹೋ ಕನ್ನಡ ಕುಸುಮಗಳೇ ಸುಂದರ ಪುಷ್ಪಗಳೇ ಈ ಮಣ್ಣಲ್ಲಿ ಹುಟ್ಟಿ ಪರಿಮಳ ಬೀರಿಹ ಚಂದದ ಹೂಗಳೇ ಚಂದದ ಹೂಗಳೇ. ಧನ್ಯವಾದಗಳು. ಒಂದು ವಿಶ್ವ ಪರಿಸರ ದಿನಾಚರಣೆ ಎಲ್ಲರಿಗೂ ಶುಭಾಶಯಗಳು. ನಮಗೆ ಈ ಮಾತು ತುಂಬ ಕಷ್ಟ ಮಾತನಾಡೋದು. ಈ ಸ್ಟೇಜ್ಗಳಲ್ಲಿ ಇಲ್ಲಿ ಎಲ್ಲರ ಮಾತಾಡಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ. ಏನಾದರೂ ಕೆಲಸ ಇದ್ದರೆ ಹೇಳಿದ್ರೆ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಆ ರೀತಿ ಮುಂದುವರ್ಸ್ಕೊಂಡು ಬಂದಿದ್ದೀವಿ. ಈ ಒಂದು ಕೆಲಸ ಯಾವುದೇ ಕೆಲಸ ಆಗಲಿ ನಾವು ಒಬ್ಬನೇ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ನಮ್ಮ ಕಚೇರಿಯಿಂದ ನಮ್ಮ ಪೌರಾಯುಕ್ತರಾದಿಯಾಗಿ ಮೇಲಾಧಿಕಾರಿಗಳು, ನಮ್ಮ ಪೌರನೌಕರರು, ನಮ್ಮ ಸಹೋದ್ಯೋಗಿಗಳು ಎಲ್ಲರೂ ಸೇರಿ ಸಹಕಾರ ಕೊಟ್ಟರೆ ಮಾತ್ರ ನಾವು ಇಷ್ಟೊಂದು ಕೆಲಸ ಮಾಡಲಿಕ್ಕಾಗುತ್ತೆ. ಹಾಗೆ ನಮ್ಮ ಸ್ನೇಹಿತರು ನೀವು ಎಲ್ಲನೂ ಸಹ ಇಂಥ ಒಂದು ಪ್ರಯತ್ನಗಳಲ್ಲಿ ಸಹಕಾರ ಕೊಟ್ಟಿದ್ದೀರಾ, ಪ್ರೋತ್ಸಾಹ ಕೊಡ್ತಾಯಿದ್ದೀರಾ. ಅದರಿಂದ ನಾನು ಇಷ್ಟು ಮಾಡ್ಕೊಂಡು ಹೋಗೋಕ್ಕೆ ಅವಕಾಶ ಆಗ್ತಾ ಇರೋದ್ರಿಂದ ಇನ್ನು ಮುಂದಕ್ಕೂ ನಿಮ್ಮ ಪ್ರೋತ್ಸಾಹ ಎಲ್ಲ ಹೀಗೆ ಇರಬೇಕು. ಹೀಗೆ ಮುಂದುವರೆದ್ರೆ ಇನ್ನೂ ಒಂದು ಸ್ವಲ್ಪ ಇನ್ನೂ ಚೆನ್ನಾಗಿ ಕೆಲಸ ಮಾಡೋಣ ಅಂತ ಆಸೆ ಇದೆ. ಮಾಡ್ತೀವಿ. ನಾವು ಬಾಬು ಅವ್ರನ್ನ ಫೋನ್ನಲ್ಲಾಗಲಿ ಟೆಲಿವಿಷನ್ಗೆ ಮೊಬೈಲಲ್ಲಿ ನೋಡಿದ್ದೆ ಅಷ್ಟೇ ಹೊರತು ಈಗ ಫಸ್ಟ್ ಟೈಮು ಅವ್ರನ್ನ ನೋಡಿ ಅವ್ರನ್ನ ಮೀಟ್ ಮಾಡೋ ಒಂದು ಸಹಯೋಗ ನಮಗೆ ಬಂದು ಸಿಕ್ಕಿದೆ. ಅದಕ್ಕಾಗಿ ಧನ್ಯವಾದಗಳು. ಆಮೇಲೆ ಈಗಾಗಲೇ ಸುಂದರವಾದ ಸಂಜೆ ಒಂದು ಅತ್ಯುತ್ತಮವಾದ ಕಾರ್ಯಕ್ರಮ ಈಗ ಮುಕ್ತಾಯದ ಹಂತಕ್ಕೆ ಬಂದಿದೆ. ಈ ಕಾರ್ಯಕ್ರಮದಲ್ಲಿ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಭಾಗವಹಿಸಿ ಸಹಕರಿಸಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಹಾಗೂ ಮುಕ್ತಾಯಗೊಂಡಿರುವ ಎಲ್ಲರಿಗೂ ಕನ್ನಡ ಸಾಹಿತ್ಯ ಪರಿಷತ್ನ ಪರವಾಗಿ ವಂದನೆಗಳು ಹಾಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮಕ್ಕೆ ವಿರಾಮ ನೀಡಲಾಗಿದೆ. MS ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಕೆಳಗೆ ಕಾಣುವ ಬೆಲ್ ಐಕಾನ್ ಒತ್ತಿ ಎಲ್ಲಾ ವಿಡಿಯೋಗಳನ್ನು ನೋಡಿ ಆನಂದಿಸಿ.